ನೀವು ನಾಳೆ ಏನಾರ ನಮ್ಮ ರೈತರಿಗೆ ಇವು ಬೀಜ ವಿತರಣೆ ಮಾಡಿದ ನಂತರ ನಾನೇ ಹೋಗಿ ನಿಮ್ಮ ಆಫೀಸ್ ಎದುರು ಧರಣಿ ಮಾಡ್ತೀನಿ ಅಂತ ಹೇಳಿದಾಗ ಪಾಪ ಬೀದಲ್ಲಿ ಬಂದಿರತ್ತ ಬೀಜ ವಿತರಣೆ ಮಾಡ್ತಾ ಇದ್ದಾರ. ಇಂಥ ಜನಪ್ರತಿನಿಧಿಗಳು ಇಲ್ಲಿ ಬೇಕಾ? ಮತ್ತೆ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ, ಎಸ್ ಟಿ ಜನರ ಬಗ್ಗೆ ಮಾತಾಡ್ತಾರ, ಹಾಂಗ ಹಿಂಗ ಅಂತ. ಇವತ್ತು ನಾವು ಇರ್ಲಿ ಬೀಳಿ ಜನಸಾಮಾನ್ಯರಿಗೆ ತೊಂದರೆ ಆಗ್ಬೇಡ. ನಮ್ಗೆ ಯಾಕ ತಾವೆಲ್ಲರೂ ಕೂಡ ಆಸೆ ಕೇಳ್ತೀರಿ ಅಂತಂದ್ರೆ ಜನಸಾಮಾನ್ಯರ ಧ್ವನಿ ಎತ್ತಿ ಧ್ವನಿಯಾಗಿ ನಾವು ಕೆಲಸ ಮಾಡ್ಬೇಕಂತ, ಜನಸಾಮಾನ್ಯರಿಗೆ ತುಳಿದಂತ ಕೆಲಸ ನಾವು ರಾಜಕಾರಣಿಗಳು ಜನಪ್ರತಿನಿಧಿಗಳು ಮಾಡಬಾರ್ದು. ಇವತ್ತು ನಾನು ಕೂಡ ಆತರ ಮಾಡೋದಂತಂದ್ರೆ ನನಗೂ ಕೂಡ ತಾವು ದೂರ ಇಡಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ತರಕಾರಿ ಬೀಜದ ಕಿಟ್ ವಿತರಣೆ. ತೋಟಗಾರಿಕೆ ಇಲಾಖೆಯ ವತಿಯಿಂದ ಕ್ಷೇತ್ರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಸರ್ಕಾರದ ಯೋಜನೆಯಡಿಯಲ್ಲಿ ನೀಡಲಾಗುವ ತರಕಾರಿ ಬೀಜಗಳನ್ನು ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಸಿದ್ದು ಪಾಟೀಲ್ ಚಾಲನೆ ನೀಡಿ ರೈತರಿಗೆ ಒಳ್ಳೆಯ ಗುಣಮಟ್ಟ ತರಕಾರಿ ಬೀಜಗಳನ್ನು ಪರಿಶೀಲಿಸಿ ವಿತರಿಸಲು ಅಧಿಕಾರಿಗಳನ್ನು ಸೂಚಿಸಿ ರೈತರು ತೋಟಗಾರಿಕೆ ಇಲಾಖೆಯ ಮಾರ್ಗದರ್ಶನದಂತೆ ಬೆಳೆಗಳನ್ನು ಉತ್ಪಾದನೆ ಮಾಡಲು ರೈತರಲ್ಲಿ ವಿನಂತಿಸಿ ರೈತರು ಉತ್ತಮ ಹೆಚ್ಚುವರಿ ಇಳುವರಿ ತೆಗೆಯುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು, ತಾಲೂಕು ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ವರ್ಗ, ಅಧಿಕಾರಿಗಳು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮದ ರೈತ ಮುಖಂಡರು ಉಪಸ್ಥಿತರಿದ್ದರು. ತಂದೆಯವರಿಗೆ ಆರಾಮಿಲ್ಲ, ಇದಕ್ಕೆ ಮುಂದೆ ಹಾಕೋಣ ಅಂತಂದ್ರೆ ಯಾವ ತರ ಈ ತಾಲೂಕಲ್ಲಿ ನಡೀತಾ ಇದೆ. ಇವತ್ತು SC/ST ಜನರ ಬಗ್ಗೆನೂ ಪರವಾಗಿಲ್ಲ, ರೈತರ ಬಗ್ಗೆ ಪರವಾಗಿಲ್ಲ. ಸ್ವಲ್ಪ ಜನರಿಗೆ ಏನಾಗಿದೆ, ಪ್ರೋಟೋಕಾಲ್ ಬೇಕು. ಈ ಕಡೆ ಸಾಯ್ತಾ ಇದ್ದಾರೆ ಜನರು, ಅವ್ರು ಸಾಯಲಿ, ಆದ್ರೆ ಅವ್ರಿಗೆ ಪ್ರೋಟೋಕಾಲ್ ಬೇಕು. ಇಂಥ ಒಂದು ವ್ಯವಸ್ಥೆ ನಮ್ಮ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾನು JD ಅವರಿಗೆ CS ಬಂದು ಹೇಳ್ದ, ನಿನ್ನೆ ನೀವು ನಾಳೆ ಏನಾರ ನಮ್ಮ ರೈತರಿಗೆ ಇವು ಬೀಜ ವಿತರಣೆ ಮಾಡಿದ ನಂತರ ನಾನೇ ಹೋಗಿ ನಿಮ್ಮ ಆಫೀಸ್ ಎದುರು ಧರಣಿ ಮಾಡ್ತೀನಿ ಅಂತ ಹೇಳಿದಾಗ ಪಾಪ ಬೀದಲ್ಲಿ ಬಂದಿರತ್ತ ಬೀಜ ವಿತರಣೆ ಮಾಡ್ತಾ ಇದ್ದಾರ. ಇಂಥ ಜನಪ್ರತಿನಿಧಿಗಳು ಇಲ್ಲಿ ಬೇಕಾ? ಮತ್ತೆ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ, ST ಜನರ ಬಗ್ಗೆ ಮಾತಾಡ್ತಾರ, ಹಾಂಗ ಹಿಂಗ ಅಂತ. ಇವತ್ತು ನಾವು ಇರ್ಲಿ ಬೀಳಿ ಜನಸಾಮಾನ್ಯರಿಗೆ ತೊಂದರೆ ಆಗ್ಬೇಡ. ನಮ್ಗೆ ಯಾಕ ತಾವೆಲ್ಲರೂ ಕೂಡ ಆಸೆ ಕೇಳ್ತೀರಿ ಅಂತಂದ್ರೆ ಜನಸಾಮಾನ್ಯರ ಧ್ವನಿ ಎತ್ತಿ ಧ್ವನಿಯಾಗಿ ನಾವು ಕೆಲಸ ಮಾಡ್ಬೇಕಂತ, ಜನಸಾಮಾನ್ಯರಿಗೆ ತುಳಿದಂತ ಕೆಲಸ ನಾವು ರಾಜಕಾರಣಿಗಳು ಜನಪ್ರತಿನಿಧಿಗಳು ಮಾಡಬಾರ್ದು. ಇವತ್ತು ನಾನು ಕೂಡ ಆತರ ಮಾಡೋದಂತಂದ್ರೆ ನನಗೂ ಕೂಡ ತಾವು ದೂರ ಇಡಬೇಕು. ಅದು ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈದ ಕೊಟ್ಟರು ಅಂತ. ಇವತ್ತು ಯಾವ ತರ ಪದ್ಧತಿ ಹೋಗ್ತಾ ಇದೆ ನೋಡಿ. ಈಗ ನಮ್ದು SC/ST ಜನರಿಗೆ ಇವತ್ತು ಬೀಜ ಕೊಟ್ರೆ ತಪ್ಪಿದೆ, ಇದು ತಪ್ಪದೇನ್ರಿ? ಇದು ಸರ್ಕಾರ ಎದು ಕೊಟ್ಟದ? ಪ್ರತಿಯೊಬ್ಬ ರೈತರಿಗೆ 20,000 ತನಕ ಫ್ರೀ ಇವು ಬೀಜಗಳು ಕೊಡ್ಬೇಕಂತ ಆದೇಶ ಆಗಿದೆ. ಏನ್ ಮಳೆ ಬಿದ್ದಿ ಎಲ್ಲ ಆಗಿದ್ಮ್ಯಾಕ ಇದು ಮಾಡ್ಬೇಕಾ? ಏನ್ ಮಳೆ ಬೀಳಲ್ಕಿಂತ ಪೈಲೆ ಕೊಟ್ರೆ ರೈತರು ಇಟ್ಕೊಂಡು ಯಾವ ಮಳೆ ಬೀಳ್ತದ ಅವಾಗ ಮಾಡ್ಬೇಕ? ಈ ತರ ಒಂದು ಆಗ್ತಾ ಇದೆ. ತಾವೆಲ್ಲರೂ ಕೂಡ ಜಾಗೃತರಾಗ್ಬೇಕು. ಪ್ರತಿಯೊಬ್ಬರು ಧ್ವನಿ ಎತ್ತಂತ ಕೆಲಸ ಮಾಡ್ಬೇಕು. ಇವತ್ತ ತಾವ್ ಹಿಂಗೆ ಕೊಟ್ರಂತಂದ್ರ ಮುಂದ ಬಹಳ ಕಷ್ಟ ಇದೆ. ಯಾವುದಕ್ಕೂ ಕೂಡ ಮೊನ್ನೆ ಒಂದು STದು ಹಾಸ್ಟೆಲ್ ಬಂದಿತ್ತು, 5 ಕೋಟಿ ರೂಪಾಯಿ ತಗೊಂಡು ಬಂದಿದ್ದೆವು. ಅದಕ್ಕೂ ಕೂಡ ಉದ್ಘಾಟನೆ ಮಾಡ್ರ ಅಂತಂದ್ರ ಅದಕ್ಕೂ ಕೂಡ ರಾಜಕೀಯ. ಮೈನಾರಿಟಿ ಮೌಲಾನಾ ಆಜಾದ್ ಸ್ಕೂಲ್ ಬಂದಿದೆ ಮೊನ್ನೆ, ಅದಕ್ಕೂ ಕೂಡ ಉದ್ಘಾಟನೆ ಮಾಡ್ರಂತಂದ್ರ ಅದಕ್ಕೂ ಕೂಡ ಮುಂದೆ ಹಾಕಬೇಕು. ಯಾಕಂತಂದ್ರೆ ಹುಮ್ನಾಬಾದ್ ಈ ಒಂದು ಇದರಲ್ಲಿ ಅಭಿವೃದ್ಧಿ ಆಗಬೇಡದು. ಇದು ನಮ್ಮ ಅಪ್ಪನ ಮನಿ ಇರದ ಯಾರ್ದಿದೆ? ಇದು ಎಲ್ಲ ಜನಸಾಮಾನ್ಯರದು. ಸರ್ಕಾರ ಅಂದ್ರೆ ಜನಸಾಮಾನ್ಯರದು. ಇವತ್ತು ಯಾರೋ ಒಬ್ಬರು ಹರ ಅಂತಂದ್ರೆ ಅವ್ರ ಮನೆಯದು ಇದು ಇಲ್ಲ. ಇದು ಇವತ್ತು ಜನರಿಗಾಗಿ ನಾವು ಕೆಲಸ ದುಡಿತಂತ ಕೆಲಸ ಮಾಡಬೇಕು ಅಷ್ಟೇ. ಅದೆಲ್ಲ ಬಿಟ್ಟು ನಾವು ಓನ್ಲಿ ರಾಜಕೀಯ ಮಾಡ್ಕೊತ ಹೋಗ್ತೇವೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರು ರಾಜಕೀಯ ಇಂಥದ್ರ ಮಾಡ್ತಾ ಇದಾರ ಅವ್ರಿಗೆ ಮನೆ ಕೊಡಿಸಂತ ಕೆಲಸ ಈ ಕ್ಷೇತ್ರ ಜನರು ಮಾಡ್ತಾರ ಅಂತ ನಾನು ಹೇಳಕ್ಕೆ. ಯಾಕೆ ಇವತ್ತು ನೋವು ಆಗ್ತದ. ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ, ಜನರಿಗಾಗಿ ಕೆಲಸ ಮಾಡ್ಬೇಕ್ರಿ ನಾವು. ಇವತ್ತು ಇದೇ ಇನ್ನೊಂದು 2 ದಿವಸ ಮುಂದಕ್ಕೆ ಹೋಗ್ತಿತ್ತು ಬೀಜ ಕುಳ್ಳಕ ಅಂತಂದ್ರೆ, ಮಳೆ ಬೀಳ್ತಿತ್ತು ಅಂತಂದ್ರೆ ನಿಮ್ಗೆ ಅನ್ಯಾಯ ಆಗ್ತಿತ್ತು, ಏನಾಗ್ತಿತ್ತು? ಇದು ಈ ಒಂದು ಪರಿಸ್ಥಿತಿ ಈ ನಮ್ಮ ಕ್ಷೇತ್ರದಾಗ ನಡೀತಾ ಇದೆ. ಯಾಕಂತಂದ್ರೆ ಏನು ಆಗ್ಬೇಡ, ಡೆವಲಪ್ಮೆಂಟ್ ಆಗಬೇಡ. ಡೆವಲಪ್ಮೆಂಟ್ ಆಗ್ತಂದ್ರೆ ಶಾಸಕರ ಹೆಸರು ಆಗ್ತದೆ. ಅರೆ ಶಾಸಕರಿಗೆ ಜನರು ಮನಸ್ಸಿನ ಕುಂತಂದ್ರೆ ನೀವು ಏನ್ ಮಾಡ್ರಿ ಏನ್ ಮಾಡಕ್ ಆಗಲ್ಲ. ಜನರು ಒಂದ್ಸರ್ತಿ ರಿಜೆಕ್ಟ್ ಮಾಡ್ರಂದ್ರೆ ನಾವ್ 8 ತಿಪ್ರಿಲ್ ಆಗೋಳಿದ್ರು ಏನು ಮಾಡಕ್ ಆಗ್ತದ? ನಾನು ಹೇಳೋದು ಏನಂತಂದ್ರೆ ಜನರಿಗಾಗಿ ಇವತ್ತು ಸರ್ಕಾರದಿಂದ ಏನು ಯೋಜನೆ ಬರ್ತದ ಇನ್ ಟೈಮ್ ಅವ್ರಿಗೆ ಸಿಗ್ಬೇಕು. ಈಗ SC/ST ಹಾಸ್ಟೆಲ್
ಸೋಯಾ ಉದ್ದು ಹೆಸರು ಬಿತ್ತಿ ಮತ್ತು ಮುಂದಿನ ವರ್ಷ ಮಳೆ ಕಾಯ್ದು ಮತ್ತು ಅದೇ ಪದ್ಧತಿಗಳನ್ನು ನಾವು ಇವತ್ತ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಈಗಾಗಲೇ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ರು. ಏನಂತಂದ್ರೆ 2 ಎಕರೆ ಕಡ್ಡೆ ಬಿತ್ತಿ ಎಷ್ಟು ಆದಾಯ ಬರ್ತಾ ಇತ್ತು, ಅರ್ಧ ಎಕರೆ ಟೊಮೆಟೊ ಬೆಳೆಸಿ ಅದಕ್ಕಿಂತ ದುಪ್ಪಟ್ಟು ಆದಾಯವನ್ನು ಇವತ್ತ ನಮ್ಮ ರೈತ ಮುಖಂಡರು ಮಾಡಿದ್ದಾರೆ. ಯಾಕ ಇವತ್ತು ನಾವು ತೋಟಗಾರಿಕೆ ಈ ಕಡೆ ಹೋಗ್ಬೇಕಂತಂದ್ರೆ ಇವತ್ತು ನಾವು ವರ್ಷದಲ್ಲಿ ಒಂದು ಬೆಳೆ ತೆಗೆದು ಅದ್ರ ಮೇಲೆ ಅವಲಂಬಿತ ಆಗ್ತಂದ್ರೆ ನಮ್ಮ ಕುಟುಂಬ ನಾವು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಾವೆಲ್ಲರೂ ಕೂಡ ನೋಡ್ಬೋದು ಎಷ್ಟು ಹಿರಿಯ ಆಗ್ತಾ ಇದೆ. ಎಲ್ಲರೂ ಕೂಡ ದಿನನಿತ್ಯ ಸಾಮಾನ್ಯ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ನಾವು ಒಂದೇ ಬೆಳೆ ಮ್ಯಾಗ ನಮ್ಮ ಸಂಸಾರ ನಡೆಸ್ಬೇಕಂದ್ರ ಸಾಧ್ಯ ಇಲ್ಲ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.